ಮಾಡಿ ಪರಿಹಾರ ಕೊಡೋ ಕಾರ್ಯಕ್ರಮ ಪ್ರಾರಂಭ ಮಾಡಿತ್ತು. ಅವಾಗ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲರು, ಶಿವಾನಂದ ಪಾಟೀಲರು ರೈತರ ತಲೆ ಕೆಡಿಸಿ ನಾವು 50 ಲಕ್ಷ ಕೊಡಿಸ್ತೀವಿ, ಯಾರೂ ನೀವು ಒಪ್ಕೋಬೇಡ್ರಿ, ಈ ರೀತಿ ಎಲ್ಲರೂ ತಲೆ ತುಂಬಿ. ಯಾಕಂದ್ರೆ ನಾವು ವಿಧಾನಸಭೆಯಲ್ಲೂ ಮನೆ ಹೇಳಿನ, ನಮ್ಮ ಸರ್ಕಾರ ಇದ್ದಾಗ ಒಂದು ನಿಗದಿ ಮಾಡಿ ರೈತರು ಒಪ್ಕೊಂಡಿದ್ರು, ಬೆಲೆ ನಿಗದಿ ಮಾಡಿದ್ರು. ಅದೇ ರೀತಿ ಬೊಮ್ಮಾಯರು ಅದನ್ನು ಪ್ರಾರಂಭ ಮಾಡಿದ್ರು, ಗೋವಿಂದ ಕಾರಜೋಳರು ಬೊಮ್ಮಾಯರು ಕೂಡಿ. ಆದರೆ ಅದನ್ನೇ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಇಬ್ಬರು ವಿರೋಧ ಮಾಡಿ ನಾವು 50 ಕೊಡ್ತೀವಿ 60 ಕೊಡ್ತೀವಿ ಅಂತ ಏನೋ ರೈತರಿಗೆ ಒಂದು ಆಸೆ ತೋರಿಸಿ ಈಗ ಈ ರೀತಿ ಈ ರಾಜ್ಯದ ಉಪಮುಖ್ಯಮಂತ್ರಿ ನೋಡಿ, ನೀವು ನಾಳೆ 20 ಲಕ್ಷ 15 ಲಕ್ಷ ಕೊಟ್ಟರೆ ರೈತರು ಇವತ್ತು ಎಲ್ಲಿಯೂ 15 ಲಕ್ಷ ರೂಪಾಯಿ ಎಕರೆ ಭೂಮಿನೇ ಸಿಗೋದಿಲ್ಲ. ಅಂಥದ್ರಲ್ಲಿ ಅವ್ರು ಯೋಗ್ಯವಾದಂಥ ಬೆಲೆ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಮತ್ತು ರೈತರು ಸಹ ಏನು ಅವ್ರ ಬೇಡಿಕೆ ಇದೆ ಅಂದರೆ, ನೀವು 40 ನಿಗದಿ ಮಾಡ್ತಿರೋ 45 ನಿಗದಿ ಮಾಡ್ತಿರೋ, ಒನ್ ಟೈಮ್ ನಮಗೆಲ್ಲರಿಗೂ ಒಮ್ಮೆ ಕೊಟ್ಬಿಡಿ. ನೀವು ಇವತ್ತು ಅನೌನ್ಸ್ ಮಾಡ್ತೀರಾ, ಇವತ್ತು ಉದಾಹರಣೆಗೆ ಒಂದು 40 ಲಕ್ಷ ರೂಪಾಯಿ ಮಾಡಿದ್ರೆ ತಿಳ್ಕೊರಿ, 10 ವರ್ಷ ಕಡಲೆ ಕೊಡಲಿಲ್ಲ ಅಂದ್ರೆ 10 ವರ್ಷಕ್ಕೆ 4 ಕೋಟಿ ಆಗಿರ್ತೈತೆ ಅದು ಬೆಲೆ. ಈಗ ನೀವು ಏನು ಮಾಡ್ತೀರಾ, ಅದ್ರದ್ದು 10% ಪ್ರತಿ ವರ್ಷ ನೀವು ಏರಿಸ್ಕೊಡ್ಬೇಕು ಅದನ್ನು. ಇವತ್ತು 40 ಲಕ್ಷ ಮಾಡಿದ್ರೆ ಅಂದ್ರೆ ಮುಂದಿನ ಸಲ 44 ಲಕ್ಷ, ಮುಂದೆ 44 ಲಕ್ಷಕ್ಕೆ ಮತ್ತು 10%. ಅಂದ್ರೆ ರೈತರು ಪೂರ್ತಿ ತಮ್ಮ ಲಕ್ಷಾಂತರ ಎಕರೆ ಜಮೀನು ಕಳ್ಕೊಳ್ಳುವಾಗ ಇದನ್ನು 1 ಲಕ್ಷ ಕೋಟಿ ರೂಪಾಯಿದಂಗೆ ಪ್ರಾಮಾಣಿಕವಾಗಿ ಸರ್ಕಾರ ಪ್ರಯತ್ನ ಮಾಡಿದ್ರೆ 1 ಲಕ್ಷ ಕೋಟಿಯಲ್ಲಿ ಆಗ್ತದೆ. ಆದರೆ ಇದು ಸುಮ್ಮ ಕಾಟಾಚಾರಕ್ಕೆ ಸಭೆ ಕರೆದು ಒಂದು ರೀತಿ ರೈತರ ಮೇಲೆ ಒಂದು ದಬ್ಬಾಳಿಕೆ. ಇದು ಯಾವ ಉಪಮುಖ್ಯಮಂತ್ರಿ ನಾವು ಕೊಟ್ಟಾಟೆ ತೊಗೋಬೇಕು, ನೀವು ಕೋರ್ಟಿಗೆ ಹೋಗೋದು ನೋಡ್ರಿ ಮಾಡಿರಿ ಅನ್ನೋಂಥದ್ದು ಇದು ದಬ್ಬಾಳಿಕೆ ಆಗ್ತದೆ. ಇದಕ್ಕೆ ಯಾವ ರೈತರು ಒಪ್ಪೋದಿಲ್ಲ. ರೈತರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ನೀವು 40 ಕೊಡ್ತಿರೋ 50 ಕೊಡ್ತಿರೋ ಅಂತ ನಿರ್ಣಯ ಮಾಡಿರಿ. ರೈತರು ಅವ್ರದ್ದೇ ಆದಂಥ ಒಂದು ಲೆಕ್ಕದಲ್ಲಿ ಅದಾರೆ, ಅವರೇನು ಭಾಳ ಹುಚ್ಚುಚ್ಚಾಕರಿ ಬಿಡ್ತಾಯಿಲ್ಲ. ಆ ರೀತಿಯಲ್ಲಿ ನೀವು ಫೈನಲ್ ಮಾಡಿ ಅವ್ರು ರೈತರಿಗೆ ಕೊಡ್ರಿ. ಮತ್ತು ಇದೇ ವರ್ಷನೇ ಎಲ್ಲ ರೈತರು ಕೊಟ್ಬಿಡ್ರಿ. ಅವ್ರು ಮತ್ತೊಂದು ಕಡೆ ಹೋಗಿ ಜಮೀನು ಖರೀದಿ ಮಾಡಿ ತಮ್ಮ ಜೀವನವನ್ನು ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕಾಗ್ತೈತಿ. ಇಷ್ಟೆಲ್ಲ ಜಮೀನು ಹೋದ್ಮೇಲೆ ಅಲ್ಲಿಂದ ಮಾರಾಟ ಆಗೋ ಜಮೀನು ರೇಟ್ ಕಿಮ್ಮತ್ತು ಹೆಚ್ಚಾಗಿಬಿಡ್ತೈತಿ. ಈಗ ರೈತ ಇಲ್ಲಿ 10 ಎಕರೆ ಕಳ್ಕೊಂಡಂಥ ರೈತಗೆ ನಾಳೆ ಬರೀ 5 ಎಕರೆ ಸಿಗ್ತೈತಿ. ಯಾಕಂದರೆ ಎಲ್ಲ ಧಾನ್ಯ ಹೆಚ್ಚಾಗಿಬಿಡ್ತಾವೆ. ಅದಕ್ಕೆ ರೈತರಿಗೆ ಸೂಕ್ತವಾದ ಬೆಲೆ ತಕ್ಷಣ ಕೊಟ್ಟು ಆಲ್ಮಟ್ಟಿದ ಏನು 524.256 ಐತಿ ಕಂಪ್ಲೀಟ್ ಮುಗಿಸುವಂಥ ಕೆಲಸ ಮಾಡಿ. ನೀವು ಸಾಲ ಮಾಡ್ಲಕತ್ತೀರಿ, ಎದಕ್ಕೆ ಮಾಡ್ಲಕತ್ತೀರಿ? ಈಗ 1,15,000 ಕೋಟಿ ರೂಪಾಯಿ ಇವತ್ತು ಏನು ನಮ್ಮ ಗ್ಯಾರಂಟಿ ಸ್ಕೀಮ್ ಸಲುವಾಗಿ 65,000 ಕೋಟಿ ಅದ್ರಾಗ ಸೇರಿ ನೀವು ಸಾಲ ಮಾಡ್ಲಕತ್ತೀರಿ. ನಾವು ವಿಧಾನಸಭೆಯಲ್ಲಿ ಹೇಳಿದ್ದು ಅದೇ, ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರಿ, ಆಲ್ಮಟ್ಟಿ ಪೂರ್ತಿ ಮುಗಿಸ್ರಿ. ಸುಮಾರು 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಈ ನೀರಾವರಿ ಆಗೋದ್ರಿಂದ ನಾ ಹೇಳಿನಿ, ಇನ್ನೊಂದು ಆಫರ್ ಕೊಟ್ಟಿನಿ ರೈತರ ಕಡೆಯಿಂದ, ಪ್ರತಿ ಎಕರೆಗೆ ಪ್ರತಿ ವರ್ಷ 1,000 ರೂಪಾಯಿ ರೈತರ ಮೇಲೆ ಟ್ಯಾಕ್ಸ್ ಹಾಕ್ರಿ. ಯಾರು ನೀರಾವರಿಯ ಅನುಕೂಲತೆ ತೊಗೋತಾರಲ್ಲ ಆ ರೈತರಿಗೆ ಹಾಕ್ರಿ. 1,000 ರೂಪಾಯಿ ಕೊಡ್ತಾರೆ, ಏನು ದೊಡ್ಡದಲ್ಲ, ಕೊಡೇಬೇಕು. ಎಲ್ಲ ಪುಕ್ಕಟ್ನಾಗ ಏನು ಆಗೋದಿಲ್ಲ. ಬಡ್ಡಿ ಏನೈತಲ್ಲ 1 ಲಕ್ಷ ಕೋಟಿ ರೂಪಾಯಿದ್ದು ಅದು ನೀವು ಸರ್ಕಾರ ತುಂಬ್ರಿ. ಅದರ ಅಸಲೇನಿದೆ ರೈತರ ಕಡೆ 10 ವರ್ಷನಾಗ ಪೇಡ್ ಆಗ್ತದೋ 15 ವರ್ಷನಾಗ ಪೇಡ್ ಆಗ್ತದೋ ಹಂಗೆ 1 ಎಕರೆದಂಗೆ ಪ್ರತಿಯೊಂದು ಹಂತವಾಗಿ 1,000 ರೂಪಾಯಿದಂಗೆ ಕಲೆಕ್ಷನ್ ಮಾಡಿರಿ. ನೀವು ಸಾಲ ಮುಟ್ಸೋರಿ. ಸರ್ಕಾರ ಇಂಥ ಕಾರ್ಯಕ್ರಮ ಮಾಡಿದಾಗ ಬಡ್ಡಿ ಭಾಳ ಕಡಿಮೆ ಇರ್ತದೆ, 4-5% ಇರ್ತದೆ. ವರ್ಲ್ಡ್ ಬ್ಯಾಂಕಿಂದದು ಅದಕ್ಕಿಂತ ಕಡಿಮೆನೇ ಇರ್ತದೆ. ಜಪಾನ್ ಏಷ್ಯಾ ಬ್ಯಾಂಕ್ ಇದೆ, ವರ್ಲ್ಡ್ ಬ್ಯಾಂಕ್ ಇದೆ. ಅದರಿಂದ ಸಾಲ ತೊಗೊಂಡು ಒಮ್ಮೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರಿ. ರೈತರನ್ನ ಪುನರ್ವಸತಿ ಅವರ ಪುನರ್ನಿರ್ಮಾಣ ಏನಿದೆ ಅಲ್ಲಿ ಎಲ್ಲ ಮಾಡಿ ಮುಗಿಸ್ರಿ. ಅಂದಾಗ ಮಾತ್ರ ಶಾಶ್ವತ ಪರಿಹಾರ ಆಗ್ತದೆ. ಈ ರೀತಿ ರೈತರನ್ನ ದಬ್ಬಾಳಿಕೆ ಮಾಡೋದು, ಅವ್ರನ್ನ ಹಂಚೋದು ಬಿಟ್ಟು ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ರೈತರು ತ್ಯಾಗ ಮಾಡ್ಲಿಕ್ಕೆ ತಯಾರದಾರೆ. 5 ಲಕ್ಷ ಕಡಿಮೆ ಕೊಡ್ತೀನಿ ಅನ್ನೋದು ತೊಗೊಳಕ್ಕೆ ತಯಾರದಾರೆ. ಆದರೆ ನೀವು ಹೀಗೆಲ್ಲ ದಬ್ಬಾಳಿಕೆ ಮಾಡಿ ಅಲ್ಲೆಲ್ಲೋ ಇದ್ರಾಗ ಕನಕಪುರನಾಗ ಗುಂಡಾಗಿರಿ ಮಾಡ್ದಂಗೆ ಉತ್ತರ ಕರ್ನಾಟಕ ರೈತರು ಅಟ್ಟೇನು ಸೋಮು ಇರ್ತಾರೆ, ಎದ್ರಂದ್ರೆ ಇವ್ರು ಬದ್ರಾಗ್ತಾರೆ. ಇದೇನು ತಿಳ್ಕೊಬೇಕು ಡಿ ಕೆ ಶಿವಕುಮಾರ್. ನಂದಂತೂ ವಿರೋಧ ಇದೆ. ಯಾವ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆ ಮಾಡೋ ಕಾಲದಲ್ಲಿ ಅವ್ರು ಎಲ್ಲಿವರೆಗೂ ಭಯೋತ್ಪಾದನೆ ನಿಲ್ಲಿಸೋದಿಲ್ಲ, ಎಲ್ಲಿವರೆಗೆ ಆಕ್ಯುಪೈಡ್ ಕಾಶ್ಮೀರನ ಬಿಟ್ಟು ಕೊಡೋದಿಲ್ಲ. ಅವ್ರ ಜೊತೆ ಯಾವ ಆಟನೂ ಆಡಬಾರ್ದು, ಯಾವುದು ಓನ್ಲಿ ಗುಂಡಿಗೆ ಗುಂಡು ಕೊಡೋದು ಅಷ್ಟೇ ಮಾಡಬೇಕು ಬಿಟ್ಟು ಈ ರೀತಿಯ ಏನೋ ಯಾರ್ದೋ ಪ್ರೆಷರ್ಗೆ, ಜಗತ್ತಿನ ಯಾವುದೋ ಒಂದು ಪ್ರೆಷರ್ಗೆ ನೀವು ಕ್ರಿಕೆಟ್ ಆಡೋದು, ಫುಟ್ಬಾಲ್ ಆಡೋದು,
ಇವೆಲ್ಲ ಮಾಡಬಾರ್ದತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ BSF ಫಾಲೋವರ್ ಗ್ರೂಪಲ್ಲಿ ಒಂದು ಹಬ್ಬ ಹರಿದಿನಗಳನ್ನು ನೋಡಿಕೊಂಡು ಜನ ಸೇರಿ ನೋಡ್ಕೊಂಡು ಭಾಷಣ ಮಾಡ್ತಾರೆ, ಇವರಿಗೆ ಜನ ಬಂದಿಲ್ಲ, ಸುಮ್ಮನೆ ಹಿಂದುತ್ವ ಮಾತಾಡ್ತಾರೆ ಅಂತೇಳಿ ಪೋಸ್ಟ್ ಮಾಡ್ತಾರೆ. ಇಲ್ಲ ಪಾಪ ನನಗೇನೂ ಇಲ್ಲ ಅಲ್ರಿ. ನನಗೆ ನಮ್ಮ ಪೂಜ್ಯ ತಂದೆಯವ್ರದ್ದೇನು ಮಾಜಿ ಮುಖ್ಯಮಂತ್ರಿ ಇದು ಇಲ್ಲ, ಇಡೀ ಲಿಂಗಾಯತರ ನನ್ನ ಬೆಂಬಲ ಇಲ್ಲ, ಎಲ್ಲ ಅವ್ರಿಗೆ ಮಾರಿಬಿಟ್ಟಾರೆ. ಲಿಂಗಾಯತರು ಮಾರ್ಯಾರ, ಪೂಜ್ಯ ತಂದೆಯವ್ರು ಅಂದ್ರೆ ಎಲ್ಲರೂ ಪಾದ ಪೂಜೆ ಮಾಡ್ಲಕತ್ತಾರ, ಅದಕ್ಕೆ ಹಿಂಗೆ ಆಗ್ಲಕತ್ತೈತಿ. ಮೊನ್ನೆ ಅಮಿತ್ ಶಾ ಅವ್ರು ಭೇಟಿಯಾದಾಗ ಆರ್ ಅಶೋಕ್ ಅವರಿಗೆ ಮತ್ತು ವಿಜೇಂದ್ರ ಅವರು ತರಾಟಿಗೆ ತೆಗೆದುಕೊಂಡು ನಿಮ್ಮ ಮಾತು ಕೇಳಿ ಎತ್ತಾಳವ್ರನ್ನ ಹೊರಗೆ ಹಾಕಿದ್ವಿ, ನೀವು ಬರೀ ಒಂದು ಬೈಟಿಗೆ ಸೀಮಿತ ಆಗಿದ್ರಿ ಟಿವಿಯಾಗಿ ಬರೋಕ್ಕೆ, ಆದರೆ ನೀವೇನು ಕೆಲಸ ಮಾಡ್ತಾ ಇಲ್ಲ, ಜನ ಬೆಂಬಲ ಎತ್ತಾಳವ್ರು ಕಾಣಿಸ್ತಾ ಇದೆ ಅಂತೇನು ಮಾತುಕತೆ ಆಗಿದೆ ಅನ್ನೋ ಮಾಹಿತಿ ಇದೆ. ಭಾಳ ಸಂತೋಷ, ನೀವು ಮಾಧ್ಯಮದವರೇ ನನಗೆ ಹೇಳಕತ್ತೀರಂದ್ರೆ ಸಂತೋಷ. ಇದನ್ನು ನಾ ಹೇಳಿದ್ದೆ ಅಂದರೆ ಇದು ಫೇಕು, ಬೋಗಸ್ಸು, ಎಲ್ಲ ತನ್ನಂತ ತಾನೇ ವರ್ಣನೆ ಮಾಡ್ಕೋತಾನ. ಇವಂದು ಏನೋ ಅಮಿತ್ ಶಾ ಕ್ಯಾರಿ ಅಂದಿಲ್ಲ. ಅಮಿತ್ ಶಾ ಅವ್ರ ಮನೆಗೆ ಹೋದಾಗ ಯತ್ನಾಳ ಗೆಟ್ ಔಟ್ ಅಂದ್ರು ಅಂತೇಳಿ ಹೇಳ್ತಿದ್ರಿ. ಈಗ ನನಗೆ ಅಮಿತ್ ಶಾ ಅವರೇ ಒಬ್ಬರು ಕೇಂದ್ರ ಮಂತ್ರಿ ಮುಂದೆ ಹೇಳ್ಯಾರ, ನನಗೂ ಮಾಹಿತಿ ಬಂದದು. हम बहुत बड़ा गलती किया कर्नाटक में, इनका विजेंद्र का बात सुन के यत्नाल को हम पार्टी से बाहर करने का बहुत कर्नाटक के बारे में बहुत गलती हो गया. ಇದನ್ನು ಅವರೇ ಉಚ್ಚಾರ ಮಾಡ್ಯಾರ. ಜನರಿಗೆ ಗುರ್ತಾಗ್ಲಕತ್ತದೆ. ಇವತ್ತು ಮದ್ದೂರಿನಲ್ಲಿ ನಮ್ಮದೇನು ಲಿಂಗಾಯತರು ಇಲ್ಲ, BJP ಇಲ್ಲ, ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ನಾವು ಮದ್ದೂರಿಗೆ ಹೋದ್ಮ್ಯಾಗ ಅನ್ನಿಸ್ತು, ಯಾರಿಗೇನು ರೊಕ್ಕ ಕೊಟ್ಟಿಲ್ಲ, ಪೆಟ್ರೋಲ್ ಹಾಕ್ಸಿಲ್ಲ, ಡಾಬಾದಾಗ ಊಟ ಕೊಟ್ಟಿಲ್ಲ, ದಾರು ಕೊಟ್ಟಿಲ್ಲ. 15,000-20 ಸಾವಿರ ಯುವಕರು ಕೊಡ್ತಾರಂದ್ರೆ ಇಡೀ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿ ಪುನರ್ ಚರ್ಚೆಯನ್ನು ಚಿಂತನೆ ಮಾಡ್ಲಕತ್ತೆ. ಹೆಂಗಂದ್ರೆ ಮೊದಲು ಏನಾಗ್ತಿತ್ತು, ಬರೀ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು, ಒಕ್ಕಲಿಗರ ಅನ್ಯಾಯ ಆಯಿತು, ಬರೀ ಇದ್ರ ಮ್ಯಾಗೇ ಎಲೆಕ್ಷನ್ ಆಗ್ತಿತ್ತು ಕಾವೇರಿ ಮೇಲೆ. ಈಗ ಅಲ್ಲಿ ಯುವಕರಿಗೆ ಏನು ಬಂದುಬಿಟ್ಟದಂದ್ರೆ, ನಾವು ಹಿಂದೂಗಳು ಎಲ್ಲರೂ ಒಂದಾಗದಿದ್ದರೆ ಭಾರತದಲ್ಲಿ ನಾವು ಬರೀ ಅಲ್ಲಿ 4% ಅದವ್ರು ಮುಸ್ಲಿಮರು. ಈ ರೀತಿ ಮಾಡ್ತಾರೆ. ನಾಳೆ ಅವರು 20-50% ಆದರೆ ನಮ್ಮ ಜೀವನನೇ ಮಾಡೋದಾಗೋದಿಲ್ಲ ಅಂತದ್ದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಒಂದು ಕಲ್ಪನೆ ಬಂದಿದ್ದರಿಂದ ಮದ್ದೂರಿನವ್ರು ಮೊದಲೇ ಜಾಗೃತ ಮತದಾರ. ಮಂಡ್ಯದವ್ರು ಯಾವಾಗ ಹೆಂಗೆ ನಿರ್ಣಯ ತೊಗೋತಾರೆ ಗೊತ್ತಾಗೋದು. ಅಂಬರೀಷ್ ಅವ್ರು ಇದ್ದಾಗ ಅವ್ರ ಮನೆಯವ್ರು ನಿಂತಿದ್ರಲ್ಲ ಸುಮಲತಾ, ಇಂಡಿಪೆಂಡೆಂಟ್ MP ಕಳಿಸಿದವರು. ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಅದ ಚಿಂತನೆಯನ್ನೇ ಬುಡಮೇಲೆ ಮಾಡಿಬಿಟ್ಟಿದೆ. ಅಲ್ಲಿ ಅವರೇ ಬರ್ತಾರೆ, BJP ಎಲ್ಲ ಅಸ್ತಿತ್ವ ಇಲ್ಲತ್ತ. BJP ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗೈತಿ. ಆದರೆ ನಮ್ಮಲ್ಲಿರೋ BJP ನಾಯಕರು ಈ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೋಡಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾರ್ಟಿ ಹಾಳು ಮಾಡಿಲ್ಲಕತ್ತಾರ ಅನ್ನೋದು ಈಗ ಗೊತ್ತಾಗಿತ್ತು. ಅಲ್ಲಿ ಕುಮಾರಸ್ವಾಮಿ ಅವ್ರನ್ನೂ ವಿಶ್ವಾಸಕ್ಕೆ ತೊಗೋತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಏನೋ ಪಾರ್ಟಿ ಕಟ್ಟರ್ತಾ ಇದ್ದಾರೆ. ಅವ್ರನ್ನೂ ಒಂದು ರೀತಿ ನಾವು ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ 2028ಕ್ಕೆ ಇವರೇನು ಗ್ಯಾರಂಟಿ ಹೇಳಿ, ಇವರನ್ನು ಬೇಕಾದ ಲೆಗ ಹೊಡಿಲಿ ಸಿದ್ದರಾಮಯ್ಯ DK ಶಿವಕುಮಾರ್ 150 ಗಡಿ ದಾಟ್ತೈತೆ ಕರ್ನಾಟಕದಲ್ಲಿ. ಆ ರೀತಿ ಟ್ರೆಂಡ್ ಚಾಲು. ಜನರಿಗೆ ಬೇಕಾಗಿದ್ದು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ. ಹಿಂದುತ್ವ ಮುಗಿಸಿ ನಾವು ಸಾಬ್ರಿಗಾಗಿ ಸಾವಿರಾರು ಕೋಟಿ ಕೊಡ್ತೀನಿ, ದಲಿತರದ್ದು 25,000 ಕೋಟಿ, SC TSPದು 25,000 ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿಗೆ ಹಾಕಿರಿ. ದಲಿತರು ರೊಕ್ಕ ಎಲ್ಲ ತಿಲ್ಲಾಕತ್ತೀರಿ. ಮುಸ್ಲಿಮ್ರಿಗೆ ಇದ್ರಾಗ ಏನೋ ಕಾಲನಿಗಳ ಅಭಿವೃದ್ಧಿಗೆ ಮಾನ್ಯ 439 ಕೋಟಿ ಕೊಟ್ಟಾರೆ. ಅಂದರೆ ಇದು ಎಲ್ಲನೂ ಏನೋ 1 ಕೋಟಿ ರೂಪಾಯಿ ಆಯ್ತಾ ವಿದೇಶಕ್ಕೆ ಅವ್ನು ಕಲೀಲಕ್ಕೆ ಹೋದ್ರೆ. ಅಂದರೆ ಹಿಂದುಳಿದವ್ರು ದಲಿತರ ಮಕ್ಕಳು ಹೋದ್ರಿಲ್ಲ 1 ಕೋಟಿ. ಎಲ್ಲ ನಾಟಕ ಗುರ್ತಾಗಿದೆ. ಅದರಿಂದ ಬದಲಾವಣೆ ಈ ರಾಜ್ಯ ಜನ ಬಯಸ್ಲಕತ್ತಾರೆ. ಸರಿ, ಪ್ರದೀಪ್ ಈಶ್ವರ್, ನಾನು ಮಾತಾಡೋ ಪ್ರಾಣಿಗಳ ಜೊತೆ ಮಾತಾಡೋಣ ನೀವು ಹೇಳಿದ್ರಿ, ಆದರೆ ನಾನು ಮಾತ್ರ ಮಾತಾಡೋದು ಪ್ರಾಣಿಗಳ ಜೊತೆ, ವಿಜಯಪುರದ್ದು ಮತ್ತು ಮೈಸೂರದ್ದು ಹೇಳಿದ್ರೆ ಆ ಪ್ರಾಣಿಗಳ ಜೊತೆ ಮಾತಾಡೋದು. ಏನು ಪ್ರಾಣಿ ಹಂಗೆ ಇರ್ತೈತಲ್ರಿ. ಈಗ ಮಂಗ್ಯಾಗ ತನ್ನ ಮುಂದೆ ಮಂಗ್ಯಾನೇ ಕಾಣಿಸ್ತೈತಿ. ಮಂಗ್ಯಾಗ ಏನು ಬೇರೆ ಕಾಣಿಸ್ತೈತೆ? ಮಂಗ್ಯಾನೇ ಕಾಣಿಸ್ತೈತೆ. ಅದು ಮನುಷ್ಯರು ಮಂಗ್ಯಾನಂಗೆ ಕಾಣಿಸ್ತೈತಿ. ಇಲ್ಲ, ಅದು ಬುದ್ಧಿ ಕಲಿಸ್ತಾರೆ. 2028ಕ್ಕೆ ಅವ್ರು ಮುಸ್ಲಿಮ್ ಮೊದಲೇ ಆಗತ್ತೆ ಹೇಳಿವಲ್ಲ ನಾವು, ಅದು ಆಗಲಿ. ಈಗ ಆಗ್ಯಾರ ಹೇಳ್ಯಾರಲ್ಲ, ಒಳ್ಳೆಯದು. ಮುಂದಿನ ಸಲ ಅವ್ರು ಮುಸ್ಲಿಮರ ಅಟ್ಟೆ ಹೊಟ್ಟೆ